Today, conduct the videos on Indra Kumar Gujral. He is one of the Prime Minister of India. An introduction: Indra Kumar Gujral was an Indian diplomatic, a politician, and freedom activist, which served as the 12th Prime Minister of India from April 1997 to March 27, 1998. His early life: born in Punjab, he was influenced by nationalistic ideas as a student and joined the All India Student Federation and the Communist Party of India. He was imprisoned for taking part in the Quit India movement. After independence, he joined the Indian National Congress Party in 1964 and became a member of the parliament in Rajya Sabha. ಐಕೆ ಗುಜ್ರಾಲ್ ಸ್ವತಂತ್ರ ಭಾರತದ 12ನೇ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಬಂಧನಕ್ಕೂ ಕೂಡ ಒಳಗಾದಂಥವರು. ಅರ್ಲಿ ಲೈಫ್ ಬಗ್ಗೆ ನೋಡೋದಾದ್ರೆ, ಇಂದ್ರ ಕುಮಾರ್ ವಾಸ್ ಬಾರ್ನ್ ಆನ್ 4th December 1919 ಇನ್ ಎ ಪಂಜಾಬ್ ಹಿಂದೂ ಖತಾರಿ ಫ್ಯಾಮಿಲಿ ಅಟ್ ಅವತಾರ್ ನಾರಿಯನ್ ಆ್ಯಂಡ್ ಪುಷ್ಪಾ ಗುಜರಾಲ್ ಇನ್ ವಿಲೇಜ್ ಆಫ್ ಪಾರಿ ದರ್ವಾಜಾ ಇನ್ ದಿ ಸೋಹಾವಾ ತೆಲಸಿ ಆಫ್ ದಿ Jhelum district in undivided Punjab in British India, which is in present day Punjab, Pakistan. He studied at DAV College, Hailey College of Commerce and Farman Christian College, Lahore, all affiliated with the University of the Punjab. He was a member of All Indian Student Federation. Education and family: Gujral hobbies included poetry. He spoke Urdu and was, after his death, eulogized as a lover of the language by Maulana Azad National Urdu University, an institution where he held the position of Chancellor. His wife, Sheila Gujral, an acclaimed poet, died on 11th July 2011 after an illness. The couple had two sons, Naresh, who is a Shiromani Akali Dala MP in the Rajya Sabha, and Vishal. The couple also have two granddaughters and a grandson. His political career: ಇವರ ಬಾಲ್ಯ ಜೀವನದ ಬಗ್ಗೆ ನಿಮಗೆ ಗೊತ್ತಾಗಿದೆ. ಪಂಜಾಬ್ನ ಇವತ್ತಿನ ಪಾಕಿಸ್ತಾನ ಭಾಗದಲ್ಲಿ ಜನಿಸಿದಂಥವರು. ಶಿಕ್ಷಣವನ್ನು ಕೂಡ ಇವರು ಉರ್ದು ವಿಶ್ವವಿದ್ಯಾಲಯದಲ್ಲಿ ಮತ್ತು ಆಜಾದ್ ನ್ಯಾಷನಲ್ ಉರ್ದು ಯೂನಿವರ್ಸಿಟಿನಲ್ಲಿ ಶಿಕ್ಷಣವನ್ನು ಕಲಿತರು. ತುಂಬು ಕುಟುಂಬದ ಜೀವನವನ್ನು ನಡೆಸಿದರು. ಶೈಲಾ ಇವರ ಪತ್ನಿ ಹೆಸರು. ಇವರಿಗೆ ಮಕ್ಕಳು ಶಿರೋಮಣಿ ಅಕಾಲಿ ದಳದಲ್ಲಿ ಮೆಂಬರ್ ಆಗಿದ್ದರು. ನರೇಶನರು ರಾಜ್ಯಸಭಾ ಸದಸ್ಯರು ಕೂಡ ಆಗಿದ್ದರು. ಇವರಿಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದಂಥ ತುಂಬ ಸಂಸಾರವಾಗಿತ್ತು. ಪೊಲಿಟಿಕಲ್ ಕೆರಿಯರ್: ಗುಜ್ರಾಲ್ ಬಿಕೇಮ್ ವೈಸ್ ಪ್ರೆಸಿಡೆಂಟ್ ಆಫ್ ನ್ಯೂ ಡೆಲ್ಲಿ ಮುನ್ಸಿಪಲ್ ಕಮಿಟಿ ಇನ್ 1958 ಆ್ಯಂಡ್ ಜಾಯಿನ್ಡ್ ದಿ ಕಾಂಗ್ರೆಸ್ ಪಾರ್ಟಿ ಇನ್ 1964. ಅಂದರೆ ನವದೆಹಲಿಯ ಮುನ್ಸಿಪಲ್ ಕಮಿಟಿಯ ಮೆಂಬರ್ ಆಗಿ, ವೈಸ್ ಪ್ರೆಸಿಡೆಂಟ್ ಆಗಿ 1958ರಲ್ಲಿ ಸೇವೆ ಸಲ್ಲಿಸಿದರು. ಕಾಂಗ್ರೆಸ್ ಪಾರ್ಟಿಗೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರಾಗಿ 1964ರಲ್ಲಿ ಸೇರಿದರು. ಹಿ ವಾಸ್ ಕ್ಲೋಸ್ ಟು ಇಂದಿರಾ ಗಾಂಧಿಗೆ ಹತ್ತಿರವಾಗಿದ್ದರು ಆ್ಯಂಡ್ ಬಿಕೇಮ್ ಎ ಮೆಂಬರ್ ಆಫ್ ದಿ ರಾಜ್ಯಸಭಾ ಇನ್ ಏಪ್ರಿಲ್ 1964. ಡ್ಯೂರಿಂಗ್ ದ ಎಮರ್ಜೆನ್ಸಿ ಆಫ್ ಜೂನ್ 1975, ಗುಜರಾಲ್ ವಾಸ್ ಮಿನಿಸ್ಟರ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನ, ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಾಗೂ ಕೂಡ ಸೇವಿಸಿದರು. ವೇರ್ ಹಿ ವಾಸ್ ಎ ಚಾರ್ಜ್ ಆಫ್ ದಿ ಮೀಡಿಯಾ ಡ್ಯೂರಿಂಗ್ ದ ಟೈಮ್ ಆಫ್ ಸೆನ್ಸಾರ್ಶಿಪ್ ಇನ್ ಇಂಡಿಯಾ ಆ್ಯಂಡ್ ವಾಸ್ ಚಾರ್ಜ್ ಆಫ್ ದೂರದರ್ಶನ. ಅಂದರೆ ಸ್ವತಂತ್ರ ಪತ್ರಿಕಾ ಕಾಯ್ದೆ, ಸ್ವತಂತ್ರವಾದಂತಹ ಒಂದು ಕಾಯ್ದೆಯ ಮೇಲೆ ಸೆನ್ಸಾರ್ಶಿಪ್ ಸಂಬಂಧಪಟ್ಟಂಥ ಚಾರ್ಜನ್ನು ವಹಿಸಿಕೊಂಡು ಸಮರ್ಥವಾಗಿ ಇಂದಿರಾ ಗಾಂಧಿಯನ್ನು ನಿರ್ವಹಿಸಿದರು. ಹಿ ಅಗೇನ್ ವಾಸ್ ಸೆಲೆಕ್ಟೆಡ್ ಟು ದ ರಾಜ್ಯಸಭಾ ಟು ಸರ್ವ್ ಅಂಟಿಲ್ 1976. He was remembered to have been shouted out of the ministry due to conflicts with the Prime Minister's son Sanjay Gandhi over media censorship, and was replaced by Vidya Charan Shukla, who had no qualms for giving party lines on the matter. He was moved to the planning ministry. ಈಗ ಸಂಜಯ್ ಗಾಂಧಿಯ ಪ್ರಭಾವದಿಂದ
ಈ ಮಿನಿಸ್ಟರ್ ಖಾತೆಗೆ ಸಂಬಂಧಪಟ್ಟಂಥ ಸೆನ್ಸಾರ್ಶಿಪ್ಗೆ ಸಂಬಂಧಪಟ್ಟಂಥ ಸ್ವಲ್ಪ ಮನಸ್ತಾಪಗಳು ಕೂಡ ಉಂಟಾದವು. ಗುಜ್ರಾಲ್ ರಿಸೈನ್ಡ್ ಫ್ರಮ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಇನ್ 1980. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯತ್ವಕ್ಕೆ 1980ರಲ್ಲಿ ಏನು ರೆಸಿಗ್ನೇಷನ್ ಅಥವಾ ರಾಜೀನಾಮೆ ನೀಡಿದರು. ದೆನ್ ಜಾಯಿನ್ಡ್ ದಿ ಜನತಾದಳ್ in 1989. India general election, Gujral was elected from Jalandhar in Punjab. ಜನತಾದಳ ಪಕ್ಷ ಸೇರಿ ಜಲಂಧರ್ನಿಂದ ಎಲೆಕ್ಟೆಡ್ ಆದರು. ನಂತರದಲ್ಲಿ ಸರ್ವ್ಡ್ ಎಸ್ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೈರ್ಸ್ ಇನ್ ಪ್ರೈಮ್ ಮಿನಿಸ್ಟರ್ ಆಫ್ ವಿ.ಪಿ. ಸಿಂಗ್ 11th ಕ್ಯಾಬಿನೆಟ್ ಆಫ್ ಇಂಡಿಯಾ. ವಿ.ಪಿ. ಸಿಂಗ್ರ ಮಂತ್ರಿಮಂಡಲದಲ್ಲಿ ವಿದೇಶಾಂಗ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಇನ್ 1989 ಸಿಂಗ್ ಸೆಂಟ್ ಹಿಮ್ ಟು ಎ ಶ್ರೀನಗರ್ ಟು ನೆಗೋಷಿಯೇಟ್ ವಿತ್ ದಿ ಪರ್ಪರೇಟರ್ ಆಫ್ ದಿ 1989 ಕಿಡ್ನಾಪಿಂಗ್ ಆಫ್ ರುಬಿಯಾ ಸಯೀದರನ್ನು ಕಿಡ್ನಾಪ್ ಆದಾಗ ಅವರ ಒಂದು ಅದನ್ನು ನೆಗೋಷಿಯೇಟ್ ಅಥವಾ ಒಪ್ಪಂದ ಅಥವಾ ಸಮನ್ವಯಗೊಳಿಸಲಿಕ್ಕೆ ವಿ.ಪಿ. ಸಿಂಗ್ ಇವರನ್ನು ಕಾಶ್ಮೀರಕ್ಕೂ ಕೂಡ ಕಳಿಸಿದರು, ಶ್ರೀನಗರಕ್ಕೆ. ಹಿ ಆಲ್ಸೋ ಬ್ರಾಟ್ ಅಬೌಟ್ ಕಾಂಟ್ರವರ್ಸಿ ಡ್ಯೂರಿಂಗ್ ದ ಗಲ್ಫ್ ವಾರ್ ವೆನ್ ಹಿ ಹ್ಯಾಗ್ಡ್ ಸದ್ದಾಮ್ ಹುಸೈನ್ ಆಸ್ ಎ ಶೋ ಆಫ್ ಗುಡ್ ಫೇತ್ ಆ್ಯಂಡ್ ಎನ್ಶೂರ್ ಇಂಡಿಯನ್ ಎಕ್ಸ್ಪೆರಿಮೆಂಟ್ ವುಡ್ ಬಿ ಸೇಫ್. ಸದ್ದಾಮ್ ಹುಸೇನು ಅಥವಾ ಗಲ್ಫ್ ವಾರ್ ಸಂಬಂಧಪಟ್ಟಂತಲ್ಲೂ ಕೂಡ ಇವರು ತಮ್ಮದೇ ಆದಂಥ ರೋಲನ್ನು ವ್ಯಕ್ತಪಡಿಸಿದ್ದಾರೆ. ಇನ್ ದ 1991 ಇಂಡಿಯನ್ ಜನರಲ್ ಎಲೆಕ್ಷನ್, ಗುಜರಾಲ್ ಕಾಂಟೆಸ್ಟೆಡ್ ಫ್ರಮ್ ದಿ ಪಾಟ್ನಾ ಇನ್ ಬಿಹಾರ್. However, the election was countered following the complement of irregularities. In 1990, Gujral was selected the Rajya Sabha with the help of Lalu Prasad Yadav. 1992ರ ಅವಧಿಯಲ್ಲಿ ಎಲೆಕ್ಷನ್ನಿಗೆ ನಿಂತರೂ ಕೂಡ ಅಂತಿಮವಾಗಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದರು. ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಹ್ಯಾಡ್ ಬೀನ್ ಸಪೋರ್ಟಿಂಗ್ ದ ಯುನೈಟೆಡ್ ಫ್ರಂಟ್ ಗವರ್ಮೆಂಟ್ ಫ್ರಮ್ ಔಟ್ಸೈಡ್, ಬಟ್ ಸೀಟಿಂಗ್ ಇಟ್ಸ್ ವಿಶ್ ಟು ಹ್ಯಾವ್ incumbent Prime Minister of replaced decided to withdraw support. This lead to the government's collapse in April 1997. ಏಪ್ರಿಲ್ 1997ರಲ್ಲಿ ಬಾಹ್ಯ ಬೆಂಬಲ ನೀಡಿದಂಥ ಕಾಂಗ್ರೆಸ್ ಒಂದು ಬೆಂಬಲವನ್ನು ವಾಪಸ್ ಪಡ್ಕೊಂಡಿದ್ದರಿಂದ ಇದ್ದಂತಹ ದೇವೇಗೌಡರು ಸರ್ಕಾರಕ್ಕೆ ಹಿನ್ನಡೆ ಆಯಿತು. ಟು ಅವಾಯ್ಡ್ ಮಿಡ್ ಟರ್ಮ್ ಎಲೆಕ್ಷನ್, ಅಂದರೆ ಮಧ್ಯಂತರ ಚುನಾವಣೆಯನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಕಾಂಪ್ರಮೈಸ್ ವಾಸ್ ರೀಚ್ಡ್. ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಗ್ರೀಡ್ ಟು ಸಪೋರ್ಟ್ ಅನದರ್ ಯುನೈಟೆಡ್ ಫ್ರಂಟ್ ಗೌರ್ಮೆಂಟ್ ಅಂಡರ್ ಎ ನ್ಯೂ ಲೀಡರ್ ಪ್ರೊವೈಡ್ ಇಟ್ ಈಸ್ ದಿ ಕನ್ಸರ್ನ್ ಸಚ್ ಆಸ್ ಮೀಟ್ ಬೀಯಿಂಗ್ ಕನ್ಸುಲೇಟೆಡ್ ಬಿಫೋರ್ ಟೇಕಿಂಗ್ ಇಂಪಾರ್ಟೆಂಟ್ ಡಿಸಿಷನ್ ಆ್ಯಂಡ್ ಬೀಯಿಂಗ್ marginalized were addressed. The United Front elected Gujral its new leader, and he was sworn in the Prime Minister on 21st April 1997. ಅಂದರೆ ಗುಜರಾತ್ವರಿಗೆ ಮತ್ತೆ ಬಾಹ್ಯ ಬೆಂಬಲವನ್ನು ಕೊಟ್ಟರು. ಕಾರಣ ಮಧ್ಯಂತರ ಚುನಾವಣೆಯಿಂದ ಆಗ್ತಕ್ಕಂತಹ ಖರ್ಚು ವೆಚ್ಚ ಮುಂತಾದಂಥ ವಿಚಾರಗಳನ್ನು ಗಣನೆಗೆ ತಗೊಂಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಯುನೈಟೆಡ್ ಫ್ರಂಟ್ ಗೌರ್ಮೆಂಟನ್ನು ಪುನಃ ರಚನೆ ಮಾಡಲಿಕ್ಕೆ ಬಾಹ್ಯವಾಗಿ ಬೆಂಬಲ ಕೊಟ್ಟರು. ಇವರು ಬೆಂಬಲವನ್ನು ಪಡೆದಂಥ ಕೆ ಗುಜ್ರಾಲ್ ಪ್ರೈಮ್ ಮಿನಿಸ್ಟರ್ ಆದರು. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಗುಜ್ರಾಲ್ ಬಿಕೇಮ್ ಎ ಪ್ರೈಮ್ ಮಿನಿಸ್ಟರ್ ಆ್ಯಸ್ ದಿ concession candidate between other that included the Lalu Prasad Yadav, Mulayam Singh Yadav. His government was supported by the Indian National from outside. In the early weeks of his tenure, the Central Bureau of Investigation asked permission from the Governor of Bihar, A.R. Kidwai, to procedure the State Chief Minister Lalu Prasad Yadav in corruption case related to the ಫಾರ್ಡರ್ ಸ್ಕ್ಯಾಮ್ ಟು ಮೂವ್ ದಟ್ ದಿ ಕಿದ್ವಾಯಿ ಶಾಂಕ್ಷನ್ಡ್. ಏನು ಸಂಬಂಧಪಟ್ಟಂಥ ಒಂದು ಅವ್ಯವಹಾರ ಮತ್ತು ಬಿಹಾರದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸ್ಕ್ಯಾಂಡಲ್ಗಳು ಸಂಬಂಧಪಟ್ಟಂತೆ ಒಂದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮುಖಾಂತರ ತನಿಖೆ ಮಾಡಲಿಕ್ಕೆ ಪರ್ಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿನ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳ ನಡುವೆ ಸ್ವಲ್ಪ ಮಟ್ಟಿನ ವೈಮನಸ್ಯಗಳು ಮತ್ತು ಸರಳೀಕೃತವಾದಂಥ ಸೊಲ್ಯೂಷನ್ಗಳನ್ನು ಹುಡುಕೋದು ಸ್ವಲ್ಪ ದ್ವಂದ್ವತೆ ಆಯಿತು. ಈವನ್ ಲೀಗಲ್ ಸ್ಕಾಲರ್ಸ್ ಸೆಡ್ ಟು ಯಾದವ್ ಕುಡ್ ನಾಟ್ ಎಸ್ಕೇಪ್ ಪ್ರೊಸೆಷನ್ ಸಬ್ಸಿಕ್ವೆಂಟ್ಲಿ ಟು ಡಿಮ್ಯಾಂಡ್ ಫಾರ್ ದಿ ರೆಸಿಗ್ನೇಷನ್ ಆಫ್ ಯಾದವ್ ವಾಸ್ ರೈಸ್ಡ್ ಬೋತ್ ಫ್ರಮ್ ವಿತಿನ್ ಆ್ಯಂಡ್ ಔಟ್ಸೈಡ್ ದ ಯುನೈಟೆಡ್ ಫ್ರಂಟ್. ಏನಿದಾರೋ ಸ್ಕ್ಯಾಂಡಲಲ್ಲಿ ತಗಲಾಕೊಂಡಂಥ ಯಾದವ್ ಇದನ್ನು ಒಂದು ಕ್ಯಾಬಿನೆಟ್ಗಳಲ್ಲಿ ಅಥವಾ ಈ ಒಂದು ವೇಳೆಯಲ್ಲಿ ಅದನ್ನು ರೈಸ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಯುನೈಟೆಡ್ ಫ್ರಂಟ್ ಆ್ಯಂಡ್ ತೆಲುಗು ದೇಶಂ ಪಾರ್ಟಿ ಲೀಡರ್ ಚಂದ್ರಬಾಬು ನಾಯ್ಡು ಆ್ಯಂಡ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋಯಿಸ್ಟ್ ಜನರಲ್ ಸೆಕ್ರೆಟರಿ ಹರಿಕೃಷ್ಣ ಸಿಂಗ್
Surjit called the action against Yadav and for the resignation of other RJD member. ಈ ಒಂದು ಸ್ಕ್ಯಾಂಡ್ನಲ್ಲಿ RJDಯ ಲಲ್ಲೂ ಪ್ರಸಾದ್ ಯಾದವ್ ಮತ್ತು ಅವ್ರಿಗೆ ಸಂಬಂಧಪಟ್ಟಂಥ RJD ಲೀಡರ್ ಮೆಂಬರ್ಸ್ಗಳು ಶಿಕ್ಷಿಸಬೇಕು ಅಂತ ಹೇಳ್ಬಿಟ್ಟು ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಆಗಿರ್ಬೋದು, ಎಲ್ಲರೂ ಕೂಡ ಇವ್ರ ಮೇಲೆ ಒತ್ತಡವನ್ನು ತಂದರು. ದ ಅಲಹಾಬಾದ್ ಹೈಕೋರ್ಟ್ ಆಲ್ಸೋ ಗೇವ್ ದ ಡಿಸಿಷನ್ against president rule in Uttar Pradesh. He also resisted signing the comparative test ban treaty. ಈ ಒಂದು ವೇಳೆಯಲ್ಲಿ ಕಾಂಪ್ರಿಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿಗೆ ಸಂಬಂಧಪಟ್ಟಂತೆ ಅಥವಾ ಅಣ್ವಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಲಹಾಬಾದ್ ಹೈಕೋರ್ಟು ಮತ್ತು ಈ ಉತ್ತರ ಪ್ರದೇಶದಲ್ಲಿದ್ದಂಥ ಪ್ರೆಸಿಡೆಂಟ್ ರೂಲ್ ಇವೆಲ್ಲವುಗಳ ಆಧಾರದ ಮೇಲೆ ಆಡಳಿತದಲ್ಲಿ ಕೆಲವೊಂದು ಚೇಂಜಸ್ ಅಥವಾ ಸುಧಾರಣೆ ಅಥವಾ ಬದಲಾವಣೆಗಳು ಅನಿವಾರ್ಯವಾದವು. ಗುಜರಾಲ್ ವಾಸ್ ದಿ ಥರ್ಡ್ ಪ್ರೈಮ್ ಮಿನಿಸ್ಟರ್ ಟು ಬಿ ಫ್ರಾಮ್ ದಿ ರಾಜ್ಯಸಭಾ, ದ ಫಸ್ಟ್ ಬೀಯಿಂಗ್ ಇಂದಿರಾ ಗಾಂಧಿ January 1966 to March 1977 and the second H.D. Devegowda June 96 to April 97 and followed the Manmohan Singh May 2004 to May 2014. Anyway, thank you.